ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಡೆದಿದೆ. ಶ್ರೀರಾಮನ ಮರುಜೀವ ಪಡಿತಾ ಇದ್ದಂತೆ ದೇಶದೆಲ್ಲೆಡೆ ರಾಮ ಜಪ ಇನ್ನಷ್ಟು ಮಗದಷ್ಟು ಆರಂಭವಾಗಿದೆ. ಶ್ರೀರಾಮ ವನವಾಸದಲ್ಲಿದ್ದಾಗ ಚಲಿಸಿದ ಜಾಗವೆಲ್ಲ ಇದೀಗ ಭಕ್ತಿ ಕೇಂದ್ರವಾಗಿದೆ. ಕರ್ನಾಟಕದಲ್ಲೂ ಹಲವು ಕಡೆ ರಾಮ ಸಂಚಾರ ಮಾಡಿರುವ ಕುರುಹುಗಳು ಇದೆ. ಈ ಜಾಗದಲ್ಲೇ ರಾಮಾಯಣ ಅನ್ನೋ ಮಹಾಕಾವ್ಯಕ್ಕೆ ತಿರುವು ಸಿಕ್ಕಿದ ಜಾಗ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಯಾವುದು ಆ ಜಾಗ? ಬನ್ನಿ ಡೀಟೇಲ್ಸ್ ಕೊಡ್ತೀವಿ. ಹೌದು, ಇಲ್ಲಿ ನಡೆದ ಆ ಘಟನೆ ಸೀತೆಯನ್ನು ರಾವಣನ ಕೈಗೆ ಸಿಗುವಂತೆ ಮಾಡಿತ್ತು. ಇಲ್ಲಿ ರಾಮ ಬಿಟ್ಟ ಒಂದು ಬಾಣ ರಾಕ್ಷಸನನ್ನ ನೆಲೆಗಡುವಂತೆ ಮಾಡಿತ್ತು. ಇದು ಮಾರೀಚನನ್ನ ರಾಮ ಸಂಹರಿಸಿದ ಸ್ಥಳವೆಂದು ಹೇಳಲಾಗುತ್ತದೆ. ರಾವಣನ ಮಾವನಾದ ಮಾರೀಚನು ಸೀತೆಯನ್ನ ಮೋಸಗೊಳಿಸುವುದಕ್ಕೆ ಚಿನ್ನದ ಜಿಂಕೆಯ ರೂಪದಲ್ಲಿ ಪಂಚವಟಿಯಲ್ಲಿ ಕಾಣಿಸಿಕೊಂಡನು. ಸೀತೆಯ ಬಯಕೆಯ ಮೇರೆಗೆ ರಾಮನು ಆತನನ್ನ ಅಟ್ಟಾಡಿಸಿಕೊಂಡು ಬಂದು ಬಾಣವನ್ನ ಬಿಟ್ಟನು. ಆ ಬಾಣವು ಇದೇ ಜಾಗದಲ್ಲಿ ಮಾರೀಚನಿಗೆ ತಾಕಿತು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಇನ್ನು ಮಾರೀಚ ರಾವಣನಂತೆ ಬ್ರಾಹ್ಮಣನಾಗಿದ್ದ. ಯಾವಾಗ ರಾಮನ ಬಾಣ ತಾಗಿತೋ ಆತನ ತೊಡೆಯಿಂದ ಶಿವಲಿಂಗ ಹೊರಬಂತು. ಅದನ್ನ ರಾಮ ಇಲ್ಲೇ ಸ್ಥಾಪಿಸಿದ ಅನ್ನೋ ಮಾತಿದೆ. ಎಂದಿಗೂ ಅದೇ ಶಿವಲಿಂಗವನ್ನ ಆರಾಧಿಸಿಕೊಂಡು ಬರಲಾಗುತ್ತಿದೆಯಂತೆ. ಇನ್ನು ಮಾರೀಚ ಸತ್ತು ಬಿದ್ದ ಜಾಗದಲ್ಲಿ ಅಶೋಕ ವೃಕ್ಷವೊಂದು ಸ್ಥಾಪಿಸಲಾಗಿತ್ತಂತೆ. ಆದರೆ ಅದು ಈಗ ನಶಿಸಿ ಹೋಗಿದೆ ಅನ್ನೋದು ಇಲ್ಲಿಯ ಸ್ಥಳೀಯರ ಮಾತು. ಅಂದಾಗೆ ಈ ಜಾಗವಿರುವುದು ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ. ಈ ಗ್ರಾಮವನ್ನ ಮೃಗವಧೆ ಅನ್ನೋ ಹೆಸರಿನಿಂದಲೇ ಕರೆಯಲಾಗುತ್ತದೆ. ಮೃಗವಧೆ ಅಂದ್ರೆ ಮರೀಚನ ವಧೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಇಲ್ಲಿ ರಾಮನೇ ಸ್ಥಾಪಿಸಿದ ಮಲ್ಲಿಕಾರ್ಜುನ ದೇವರ ಸನ್ನಿಧಿ ಇದೆ. ಮುಂದೆ ಬಂದ ಅರಸರು ಇಲ್ಲಿನ ಮಹತ್ವ ಅರಿತು ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿದ್ರು ಅನ್ನೋ ಮಾತನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಇನ್ನು ಇಲ್ಲಿಗೆ ಭಾನುವಾರದಂದು ಹೆಚ್ಚಿನ ಭಕ್ತರು ಬರ್ತಾರೆ. ಪ್ರಕೃತಿಯ ಮಡಿಲಲ್ಲಿ ಶಾಂತವಾಗಿ ರಾಮನ ಕಥೆಯನ್ನ ಹೇಳುವ ಸ್ಥಳ ನಿಜಕ್ಕೂ ಅದ್ಭುತ ಎಂಬುದರಲ್ಲಿ ಎರಡು ಮಾತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.